ಸಕ್ಕರೆ ಮಂತ್ರಿ ಅವರು ಅದಕ್ಕಾಗಿ ಒಂದು ಇಲಾಖೆ ಐತಿ. FRP ಅನ್ನು ಕೊಡಿಸ್ತೀವಿ ನಾವು, ಕಾರ್ಖಾನೆಯವರು ಮುಲಾಜಿಲ್ಲದೆ ರೈತರಿಗೆ ಹಿತ ಕಾಪಾಡ್ತೀವಿ ಅಂತಕ್ಕಂಥದ್ದು ಸ್ಟಾರ್ಟಿಂಗ್ನಲ್ಲಿ ಹೇಳಿರ್ತಕ್ಕಂಥ ಶಿವಾನಂದ ಪಾಟೀಲ್ರು ಈಗ ಮೇಲ್ನೋಟಕ್ಕೆ ನಮಗೆ ಅನ್ಸಾಕತ್ತೈತಿ ಇವರು ಯಾವುದೇ ಅವ್ರ ಮೇಲೆ ಕ್ರಮ ಕೈಗೊಳ್ಳದೆ ಇರುವಂಥದ್ದನ್ನು ನೋಡಿದರೆ ಇವರು ಶುಗರ್ ಲಾಬಿಗೆ ಮಣದಾರ ಅಂತ ನಮಗೆ ಅನಿಸ್ತದೆ. ಯಾಕಂದರೆ ಏನು ಕ್ರಮ ಕೈಗೊಂಡಿರಿ? ಅವ್ರ ಬಿಲ್ ಲೇಟ್ ಮಾಡಿದ್ದಕ್ಕೆ ಅವ್ರಿಗೆ 8% ಬಡ್ಡಿ ಹಾಕಿ ಕೊಡ್ಬೇಕಂತೇಳಿ ಅವರಿಗೆ ಆದೇಶ ಮಾಡಿರಿ. ನಿಮ್ಮ ಹತ್ತಿರ ಏನಾದರೂ ದಾಖಲಾತಿದ್ರೆ ಬಿಡುಗಡೆ ಮಾಡಿರಿ. ಏನಾದರೂ ಒಂದು ಸ್ವಲ್ಪ ರೈತರ ಉಳಿಸ್ಬೇಕು, ಅವರನ್ನು ಬೆಳೆಸಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಕಿಂಚಿತ್ತಾದರೂ ಇದ್ರೆ ಶಿವಾನಂದ ಪಾಟೀಲ್ರಿ, ಇಂದು ನೀವು ಅವಹೇಳನಕಾರಿಯಾಗಿ ಮಾತಾಡಿ ರೈತರನ್ನು ಕಡೆಗಣಿಸಿರಿ. ಈಗ ಬಿಲ್ ಕೊಡಿಸೋ ವಿಚಾರದಾಗೂ ಸಕ್ಕರೆ ಮಂತ್ರಿಯಾಗಿ ರೈತರನ್ನು ಕಡೆಗಣಿಸುವಂಥ ಕೆಲಸ ಮಾಡಕತ್ತೀರಿ. ಮತ್ತು ಈಗ ಬಿಜಾಪುರದಿಂದ ಬಾಗಲಕೋಟೆಗೆ ಚುನಾವಣೆ ಮಾಡೋದಕ್ಕೆ ಬಂದ